ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ತೊಡೆ ಮುರಿತೀವಿ ತಲೆ ಹೊಡಿತೀವಿ ಅಂತ ಬರೀ ವಿವಾದಾತ್ಮಕ ಭಾಷಣ ಮಾಡ್ಕೊಂಡೇ ಕಾಲ ಕಳೀತಾ ಇದ್ದ ಸಿಟಿ ರವಿ ಈಗ ಮತ್ತೊಂದು ಫ್ರೆಶ್ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಹಿಂದೂ ಸಮಾಜದ ಭಾಗವಾಗಿಯೇ ಇರೋ ಒಂದು ಜಾತಿಯ ಬಗ್ಗೆ ನಿಂದನಾತ್ಮಕ ಭಾಷೆಯನ್ನ ಬಳಸಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಸಿಟಿ ರವಿ ವಿರುದ್ಧ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದ್ದಾವೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸವಿತಾ ಸಮಾಜದ ಗೌರವಕ್ಕೆ ಧಕ್ಕೆ ತರುವಂತ ಹೇಳಿಕೆ ಕೊಟ್ಟ ಸಿಟಿ ರವಿ ವಿರುದ್ಧ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಸಿಟಿ ರವಿ ಕ್ಷಮೆ ಕೇಳಲೇಬೇಕು ಅನ್ನೋ ಆಗ್ರಹ ನಾಡಿನಾದ್ಯಂತ ವ್ಯಕ್ತವಾಗ್ತಾ ಇದೆ. ಸದನದೊಳಗೆ ಮಹಿಳಾ ಸಚಿವರನ್ನ ಅತ್ಯಂತ ಕೀಳಾಗಿ ನಿಂದಿಸ್ಬಿಟ್ಟು ತನ್ನ ಕೊಳಕು ನಾಲಿಗೆಯನ್ನ ಪ್ರದರ್ಶಿಸಿದ್ದ ಬಿಜೆಪಿಯ ಸ್ವಯಂ ಘೋಷಿತ ಸಂಸ್ಕೃತಿ ರಕ್ಷಕ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ ಅಂತ ಕರ್ನಾಟಕ ಕಾಂಗ್ರೆಸ್ ಕೂಡ ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದಿಷ್ಟೇ ಅಲ್ಲ, ಸವಿತಾ ಸಮಾಜದ ಬಗ್ಗೆ ತುಚ್ಛವಾಗಿ ಮಾತಾಡಿ ಅವಮಾನ ಮಾಡಿರೋ ಮಾತುಗಳು ಬರೀ ಸಿಟಿ ರವಿಯವರ ವೈಯಕ್ತಿಕ ನಿಲುವಲ್ಲ, ಇದು ಬಿಜೆಪಿಯ ಸಂಸ್ಕೃತಿ ಮತ್ತು ಸಂಘ ಶಿಕ್ಷಣದ ನೈಜ ಸಂಸ್ಕಾರ. ಮಹಿಳೆಯರು, ದಲಿತರು, ಹಿಂದುಳಿದ ಜಾತಿಗಳ ಬಗ್ಗೆ ಯಾವತ್ತಿಗೂ ಗೌರವ ಕೊಡದ ರಾಜ್ಯ ಬಿಜೆಪಿ ನಾಯಕರಿಗೆ RSS ಹೇಳಿಕೊಟ್ಟಿರೋದು ಇದೇ ಮನುಸ್ಮೃತಿ ಪ್ರೇರಿತ ಜಾತಿ ನಿಂದನೆಯ ಪಾಠ ಏನು ಅಂತ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಿದೆ. ಇನ್ನೊಮ್ಮೆ ಕೇಳಿಸ್ಕೊಂಬನ್ನಿ ಸಿಟಿ ರವಿ ಅವರು ಆಡಿದ ಮಾತುಗಳು ಹೇಗಿತ್ತು ಅಂತ. ನೋಡಿ, ಈ ಮಾತು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಆದ್ರೆ ಇತ್ತೀಚೆಗೆ ಹಳ್ಳಿಗಳಲ್ಲಿ ಓದದೇ ಇರೋ ಜನ ಕೂಡ ಇಂತಹ ಪದಗಳನ್ನ ಯೂಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಅವರಿಗೂ ಯಾವ ಪದ ಹೇಗೆ, ಯಾವ ಭಾಷೆ ಯೂಸ್ ಮಾಡಿದ್ರೆ ಏನು ಹರ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಸಿಟಿ ರವಿ ಅವರಿಗೆ ಇದು ಅರ್ಥ ಆಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ. ನಮ್ಮ ಕಡೆಗಳಲ್ಲಿ ಟಂಗ್ ಟ್ವಿಸ್ಟ್ ಆಗಿನೂ ಇಂತಹ ಮಾತುಗಳು ಬರೋದಿಲ್ಲ. ಇವರು ಕೋಪದಲ್ಲಿ ಒಂದು ಜಾತಿಯನ್ನೇ ನಿಂದಿಸ್ಬಿಡ್ಬೋದಾ? ಮತ್ತೆ ಇವ್ರು ಹೇಳೋದು ನಾವು ಧರ್ಮ ರಕ್ಷಕರು, ಹಿಂದೂ ಧರ್ಮದಲ್ಲಿನ ಎಲ್ಲಾ ಜಾತಿಗಳು ಕೂಡ ಸಮಾನ ಅಂತ ಹೇಳ್ತಾರೆ. ಆದ್ರೆ ಒಂದಿನಾನು ಒಮ್ಮೆನೂ ದಲಿತರ ಮೇಲಾಗೋ ದಬ್ಬಾಳಿಕೆ ಬಗ್ಗೆ ಸಿಟಿ ರವಿ ಅವರು ಮಾತಾಡೋದಿಲ್ಲ. ಅಂತರ್ಜಾತಿ ಮದುವೆ ಆದ್ರು ಅಂತ ಅದೆಷ್ಟೋ ದಲಿತ ಯುವಕರನ್ನ ಹಿಡಿದು ಕೊಲ್ಲಲಾಗಿದೆ. ಮದುವೆ ದಿನ ಮೆರವಣಿಗೆ ಮಾಡಿದ್ರು ಅನ್ನೋ ಕಾರಣಕ್ಕೆ ದಲಿತರನ್ನ ಅಟ್ಟಾಡಿಸಿ ಹೊಡೆದ ಅದೆಷ್ಟೋ ನಿದರ್ಶನಗಳಿದಾವೆ. ದಲಿತರ ಮೇಲೆ ಇನ್ನೂ ಸಾಮಾಜಿಕ ಬಹಿಷ್ಕಾರದಂತ ಘಟನೆಗಳು ನಡೀತಾ ಇದ್ದಾವೆ. ಅಸ್ಪೃಶ್ಯತೆ ನಮ್ಮ ರಾಜ್ಯದಲ್ಲಿ ಇನ್ನೂ ಜೀವಂತ ಆಗಿದೆ. ಇದರ ಬಗ್ಗೆ ಚಕಾರ ಎತ್ತದಂತಹ ಸಿಟಿ ರವಿ ಅಂತಹ ಧರ್ಮ ರಕ್ಷಕರು ಆಗಾಗ ತಮ್ಮ ಜಾತಿ ಬುದ್ಧಿಯನ್ನ ತೋರಿಸ್ತಾರೆ. ಹಿಂದೊಮ್ಮೆ ಸಿದ್ದರಾಮಯ್ಯನವರು ಮೀನ್ ತಿಂದು ದೇವಸ್ಥಾನಕ್ಕೆ ಹೋದ್ರು. ಆಗ ಈ ಧರ್ಮ ರಕ್ಷಕರ ಆರಾಟ ಚೀರಾಟ ನೋಡಬಾರ್ದು ಅದನ್ನ. ಅದಾದ್ಮೇಲೆ ಇದೇ ಸಿಟಿ ರವಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರು. ಆಗ ಇವ್ರು ಹೇಳ್ತಾರೆ, ಏನ್ ಮಾಡೋದು, ನಾನು ಮಾಂಸ ತಿನ್ನೋ ಜಾತಿಲಿ ಹುಟ್ಟುಬಿಟ್ಟಿದ್ದೀನಿ ಅಂತ. ಹಾಗಾದ್ರೆ ಸಿದ್ದರಾಮಯ್ಯನವರೇನು? ಸಿಟಿ ರವಿ ಅವರೇ, ದೊಡ್ಡ ತತ್ವಜ್ಞಾನಿ ತರ ಬಿಲ್ಡಪ್ ಕೊಟ್ಕೊಂಡು ಮಾತಾಡೋ ನಿಮ್ಗೆ ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಯೂಸ್ ಮಾಡಿದ ಆ ಪದದ ಅರ್ಥ ಗೊತ್ತಾಗ್ಲಿಲ್ವಾ? ನೀವು ಈ ಧರ್ಮ ಜಾತಿ ಎಲ್ಲ ನಿಮ್ಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ತೀರಾ. ನೀವು ಸಿದ್ದರಾಮಯ್ಯನವರು ಮೀನ್ ತಿಂದು ದೇವಸ್ಥಾನಕ್ಕೆ ಹೋದ್ರೆ ಅವರು ಧರ್ಮದ್ರೋಹಿ ಆಗ್ತಾರೆ. ಅದೇ ಕೆಲಸನ ನೀವು ಮಾಡಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ನಿಮ್ಗೆ ಜಾತಿ ಬೇಕು. ನಿಮ್ಗೆ ಮಾಂಸ ತಿನ್ನೋ ಜಾತಿಲಿ ಹುಟ್ಟಿದೀನಿ ಅಂತ ಹೇಳ್ಕೊಳ್ತೀರಾ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿಮ್ಮ ಸದಾರಾಮ ನಾಟಕ ನೋಡಿ ನೋಡಿ ರಾಜ್ಯದ ಜನರಿಗೆ ಸಾಕಾಗ್ಬಿಟ್ಟಿದೆ. ಇಂಥವೆಲ್ಲ ನೋಡಿನೇ ಸವಿತಾ ಸಮಾಜದ ಬಂಧುಗಳು ಈಗ ನಿಮ್ಮ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿದೆ. ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ಕಾಂಟ್ರವರ್ಸಿಗಳು ಸಿಟಿ ರವಿ ಅವರನ್ನ ಹುಡ್ಕೊಂಡು ಬರ್ತಾವೋ ಅಥವಾ ಈ ಸಿಟಿ ರವಿ ಅವರೇ ಕಾಂಟ್ರವರ್ಸಿಗಳನ್ನು ಹುಡ್ಕೊಂಡು ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಹಿಂದಿ ಭಾಷೆ ಮಾತಾಡಿ ಸುದ್ದಿಯಲ್ಲಿ ಇರ್ತಾ ಇದ್ರು, ಈಗ ಕಾಂಟ್ರವರ್ಸಿಗಳಿಂದ ಸುದ್ದಿಯಲ್ಲಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ ನಮ್ಮ ಸಿಟಿ ರವಿ ಅವರ ಹಿಂದಿ ಭಾಷೆ ಹೇಗಿದೆ ಅಂತ. This government will only live live May 23rd. Already Congress leaders, they have fixed the time bomb. They will ಇದನ್ನ ನೋಡಿ ನಮ್ಮ UP ಬಿಹಾರಿ ಬಯ್ಯಗಳು ಕೂಡ ನಾಚ್ಕೊಂಡ್ಬಿಡ್ತಾರೆ. ಅದೋಗ್ಲಿ ಬಿಡಿ, ಪಾಪ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ತಮ್ಮ ಶಿಷ್ಯನ ಎದುರೇ ಸೋತೋಗಿರೋ ಹತಾಶೆ ಸಿಟಿ ರವಿ ಅವರನ್ನ ಕಾಡ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಏನೇನೋ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಮದ್ದೂರ್ಗೆ ಹೋಗಿ ತೊಡೆ ಮುರಿತೀವಿ ತಲೆ ಹೊಡಿತೀವಿ ಅಂತ ಪ್ರಚೋದನಕಾರಿ ಭಾಷಣ ಮಾಡಿ ಬಂದ್ರು.
ಅದು ಬಿಡಿ, ಮುಸ್ಲಿಮರ ವಿರುದ್ಧ ಅಲ್ವಾ? ಸೊ ಈ ವ್ಯವಸ್ಥೆಯಲ್ಲಿ ಮುಸ್ಲಿಮರ ವಿರುದ್ಧ ಏನೇ ಮಾತಾಡಿದ್ರು ಬೇಗ ಮಾಫಿ ಸಿಕ್ಬಿಡುತ್ತೆ. ಈಗ ನೋಡಿದ್ರೆ ನಮ್ಮ ಸಾಹೇಬರು ಸವಿತಾ ಸಮಾಜವನ್ನೇ ನಿನ್ಸೋ ಪದವನ್ನ ಬಳಕೆ ಮಾಡಿ ಮಾತಾಡಿದ್ದಾರೆ. ಸ್ಪಷ್ಟೀಕರಣ ಕೊಡ್ಬೋದು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿಲ್ಲ ಅಂತ 108 ಕಥೆಗಳನ್ನು ಕೂಡ ಜೋಡಿಸ್ಬೋದು. ಆದ್ರೆ ತಕ್ಷಣಕ್ಕೆ ಅಂತದೊಂದು ಪದ ನಿಮ್ಮ ಬಾಯಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಸಮಾಜದ ಬಗ್ಗೆ ಇರೋ ಭಾವನೆ ಏನಾಗಿರ್ಬೋದು, ಇದರ ಬಗ್ಗೆ ನಾಡಿನ ಜನ ಯೋಚನೆ ಮಾಡ್ತಾರೆ ಬಿಡಿ. ನಮಸ್ಕಾರ.